ಆನೆಕಲ್ಲು ಮಳೆ ಅಬ್ಬರ ಮುಗಳಕೋಡದಲ್ಲಿ ರೈತರ ಬೆಳೆ ನಾಶ ಲಕ್ಷಾಂತರ ನಷ್ಟ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಿನ್ನೆ ಭಾರೀ ಮಳೆ ಗಾಳಿ ಗುಡುಗು ಸಹಿತ ಆನೆಕಲ್ಲು ಮಳೆ ಸುರಿದ ಪರಿಣಾಮ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಗಳಕೋಡ್ ಸೇರಿದಂತೆ ಹಲವೆಡೆ ಮಳೆಯ ಅಬ್ಬರದಿಂದ ಕಡಲೆ ಗೋಧಿ ಮೆಕ್ಕೆಜೋಳ ಹಾಗೂ ಮಾವಿನ ಬೆಳೆಗಳಿಗೆ ಭಾರೀ ಹಾನಿಯಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ಎಂದು ಮುಗಳಕೋಡದ ರೈತ ಸಿದ್ದಣ್ಣ ಹೊಸಪೇಟಿ ತಮ್ಮ ನೋವನ್ನು ಆರ್ಜಿಯ ಮುಂದೆ ಹಂಚಿಕೊಂಡಿದ್ದಾರೆ. ಅವರ ಮಾವಿನ ತೋಟದಲ್ಲಿ ಸುಮಾರು 50 ಗಿಡಗಳಿದ್ದು ಬಹುತೇಕ ಹಣ್ಣುಗಳು ಆನೆಕಲ್ಲು ಮಳೆಯಿಂದ ಹಾನಿಗೊಳಗಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಷ್ಟದ ಮೌಲ್ಯಮಾಪನ ಮಾಡಿ ತಕ್ಷಣ ಸಹಾಯ ಮಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ರಾಯಬಾಗ ಹಾರುಗೇರಿ ನಾಗರಮುನೋಳಿ ಮುಗಳಕೋಡ ಸವಸುದ್ದಿ ಪರಮಾನಂದವಾಡಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆಯ ವರದಿಯಾಗಿದೆ. ಪ್ರಕೃತಿ ವಿಪರೀತದಿಂದ ಸಂಕಷ್ಟಕ್ಕೊಳಗಾದ ರೈತರ ನೆರವಿಗೆ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕಿದೆ. ಸರ್ ಏನಾಗೈತ್ರಿ ಇದು ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರು ಗಾಳಿ ಜಾಸ್ತಿ ಆಗಿರಿ. ಇವು ಮಾವಿನ ಹಣ್ಣು ಇವೆಲ್ಲ ಹೋದ್ರಿ ಅವ್ರು. ಯಾವ ಜಾತಿದು ಐತ್ರಿ ಇದು ಮಾವಿನ ಹಣ್ಣು? ಇದು ಅಪ್ಪುಸ ಐತೆ ರೀ. ಅಪ್ಪುಸ ಐತೇನ್ರಿ? ಮತ್ತು ಈಗ ಸಾಕಾಗಿ ಎಷ್ಟು ನಷ್ಟ ಆಗಿರ್ಬೋದು ನೀವು? ಒಂದು 50 ಗಿಡ ಅದಾವ್ರಿ. ಶೇಕಡ 50ರಷ್ಟು ಎಲ್ಲ ಇದಾಗೈತೆ ರೀ, ಎಲ್ಲ ಆಗೈತೆ ರೀ, ಎಲ್ಲ ಕೆಳಗೆ ಉದುರಿ ಬಿದ್ದೈತೆ. ನಿನ್ನೆ ಎಷ್ಟು ಬಂದಿತ್ತು ರೀ ಮಳೆ? 5 ಗಂಟೆ. ಎಷ್ಟೊತ್ತನ ಒಂದು 2 ತಾಸು ಗಾಳಿ ಬೀಸೈತ್ರಿ. ಗಾಳಿ ಬೀಸೈತ್ರಿ. ಸುಮಾರು ಎಷ್ಟು ಬಿದ್ದಿರ್ಬೇಕು ರೀ ಈಗ ಮಾವಿನ ಹಣ್ಣು? ಮಾವಿನ ಹಣ್ಣು ಶೇಕಡ 50ರಷ್ಟು ನೋಡ್ರಿ. ಶೇಕಡ 50ರಷ್ಟು ಈಗ ಮಾವಿನ ಹಣ್ಣು ಎಲ್ಲ ಗಿಡದಾಗಿನ 100ರಲ್ಲಿ ಶೇಕಡ 50ರಷ್ಟು ಎಲ್ಲ ಡ್ಯಾಮೇಜ್ ಆಗಿದೆ. ಎಲ್ಲ ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ ರೀ. ನಿಮ್ಮ ಹೆಸರು ಏನು ರೀ? ಸದಾಶಿವ ಹೊಸಪೇಟೆ.